ಈ ತಪ್ಪನ್ನ ನೀವು ಮಾಡಬೇಡಿ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಆಸ್ಪತ್ರೆಗೆ ಒಬ್ಬರು ತಾಯಿ ಬಂದಿದ್ರು ಚೆಕಪ್ಗೆ. ಅವ್ರು ಚೆಕಪ್ ಮಾಡಿದ್ವಿ. ಅವ್ರಿಗೆ ಆಲ್ರೆಡಿ 6 ಮಂತ್ ಒಂದು ಮಗುವಿದೆ. ಇವಾಗ ಮತ್ತೆ ಅವರು 3 ಮಂತ್ ಪ್ರೆಗ್ನೆಂಟ್ ರೀ. ಸೊ ಈ ರೀತಿ ಏನಾದರೂ ಪ್ರೆಗ್ನೆಂಟ್ ಆದರೆ ನಿಮ್ಮ ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ, ಮತ್ತೆ ಆ ಸಣ್ಣ ಮಗುವಿನ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ನೋಡಿ ಏನಾಗುತ್ತೆ, ಆಲ್ರೆಡಿ ನೀವು 1.5 ತಿಂಗಳು ಆದಮೇಲೆ, ಮಗು ಆದಮೇಲೆ ಮತ್ತೆ ನಿಮ್ಮ ಎಗ್ಗಳು ರಿಲೀಸ್ ಆಗುತ್ತೆ. ಆ ಸಮಯದಲ್ಲಿ ನೀವೇನಾದರೂ ಸೆಕ್ಸ್ ಮಾಡಿದರೆ ಮತ್ತೆ ಗರ್ಭಿಣಿ ಆಗುವ ಚಾನ್ಸಸ್ ಇರುತ್ತೆ. ಇಲ್ಲ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ಮಾಸಿಕ ಪಾಳೆ ಆಗಿಲ್ಲ ಅಂತ ಹೇಳಿದ್ರು. ಅದೇ ಮಾಸಿಕ ಪಾಳೆ ಯಾಕಾಗಲ್ಲ ಅಂದ್ರೆ, ಅವಾಗ ನೀವು ಮಗುವಿಗೆ ಹಾಲು ಉಣಿಸ್ತಿದ್ದೀರ, ಬ್ರೆಸ್ಟ್ ಫೀಡಿಂಗ್. ಆ ಸಮಯದಲ್ಲಿ ನಿಮಗೆ ಏನಾಗುತ್ತೆ, ಅದು ಆಸ್ ಎ ಕಾಂಟ್ರಾಸೆಪ್ಷನ್ ತರ ಕೆಲಸ ಮಾಡುತ್ತೆ. ಮತ್ತೆ ನಿಮ್ಮ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಿಮಗ ಮಾಸಿಕ ಪಾಳೆ ಆಗಲ್ಲ. ಆದ್ರೂ ಆ ಸಮಯದಲ್ಲಿ ನೀವೇನಾದ್ರೂ ಸೆಕ್ಸ್ ಮಾಡಿದ್ರೆ ಮತ್ತೆ ನೀವು ಗರ್ಭಿಣಿ ಆಗೋ ಚಾನ್ಸಸ್ ಇರುತ್ತೆ. ಒಂದ್ ಮಗು ಆದ್ಮೇಲೆ ಇನ್ನೊಂದ್ ಮಗುಗೆ ಅಟ್ಲೀಸ್ಟ್ ಒಂದು 3 ವರ್ಷ ಗ್ಯಾಪ್ ಇರಬೇಕು. ಬೇರೆ ಬೇರೆ ತರದಾದ ಈ ಗರ್ಭ ನಿರೋಧಕ ಬರುತ್ತೆ, ಕಾಂಟ್ರಾಸೆಪ್ಷನ್ ಅಂತ ಹೇಳ್ತೀವಿ. ಇವುಗಳನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಮಗುವಿನ ಆರೋಗ್ಯ ಹಾಗೂ ನಿಮ್ಮ ಆರೋಗ್ಯ ಬಹುಮುಖ್ಯ.